ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೀರ್ತನೆಗಳು ದ ಬುಕ್ ಆಫ್ ಸಾಮ್ಸ್ 130ರಿಂದ ಅಧ್ಯಯನ ಮಾಡಿಕೊಳ್ಳೋಣ. ಕೀರ್ತನೆ 130ನೇ ಅಧ್ಯಾಯ ಮೊದಲನೇ ವಚನ ನೋಡೋದಕ್ಕೆ ಮುಂಚಿತವಾಗಿ ಈ ನೆಹಮಿಯ ಆ ಮೇಲ್ಭಾಗದಲ್ಲಿ ಬರೆದಿರುವಂಥ ವಾಕ್ಯ ಭಾಗ ನೆಹಮಿಯ 1:4-11 ಎಂಬುದಾಗಿ ಬರೆದಿದೆ. ಏನಿದೆ ಅದು ನೋಡೋಣ ಬನ್ನಿರಿ. ನೆಹಮಿಯ 1:4-11 ಏನಿದೆ ಎಂಬುದಾಗಿ ನೋಡುವಾಗ, ಯೆರೂಸಲೇಮು ಹಾಳು ಬಿದ್ದ ವರ್ತಮಾನವು ನೆಹಮಿಯನಿಗೆ, ನೆಹಮಿಯ ಅಂತ ಹೇಳಿದರೆ ಯೆಹೋವನಿಂದ ಆದರಣೆ ಹೊಂದಿದವನು, ಕಂಫರ್ಟೆಡ್ ಆಫ್ ಜೆಹೋವ. ನೆಹಮಿಯನಿಗೆ ಮುಟ್ಟಿದ ತಕ್ಷಣ ಅವನು ಪ್ರಾರ್ಥನೆ ಮಾಡ್ತಾನೆ. ಹೌದು, ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಹಮಿಯನು ಹೇಳ್ತಾನೆ, ನೆಲದ ಮೇಲೆ ಕೂತ್ಕೊಂಡು ಅತ್ತೇನು, ಏನು ಯೆರೂಸಲೇಮಿನ ಪೌಳಿ ಗೋಡೆಯು ಕೆಡವಲ್ಪಟ್ಟಿದೆ ಅಂತ ಹೇಳಿದುವಾಗ, ಯೆರೂಸಲೇಮ್ ಪಟ್ಟಣದ ಸುತ್ತಲೂ ಗೋಡೆ ಇತ್ತು. ಅದು ಭದ್ರತೆ, ಸಾಕ್ಷಿ ಕೂಡ. ಯಾವ ಪಟ್ಟಣದಲ್ಲಿಯೂ ಸುತ್ತಲೂ ಆ ಇಡೀ ಪಟ್ಟಣದ ಸುತ್ತಲೂ ಆ ದಿವಸಗಳಲ್ಲಿ ಪೌಳಿ ಗೋಡೆ ಇರಲಿಲ್ಲ. ಆದರೆ ಇಸ್ರಾಯೇಲಿಗೆ ಅದೊಂದು ಸಾಕ್ಷಿಯಾಗಿತ್ತು. ಕೆಲವು ಸಾರಿ ಒಂದು ಚಿಕ್ಕ ಮನೆಗೆ ನಾವು ಬೇಲಿ ಹಾಕುವುದಾದರೆ ಅಥವಾ ಒಂದು ಕಾಂಪೌಂಡ್ ಗೋಡೆ ನಾವು ಕಟ್ಟುವುದಾದರೆ ಅದಕ್ಕೆ ಸಮಯ ಹಿಡಿತದೆ, ಹಣ ಖರ್ಚು ಮಾಡಬೇಕು, ಪ್ರಯಾಸ ಇತ್ಯಾದಿ. ಆದರೂ ನಾವು ಮಾಡ್ತೀವಿ ಅದು, ಯಾಕಂದರೆ ಅದು ಅಗತ್ಯ. ಆದರೆ ಇಡೀ ದೇಶಕ್ಕೇ ಒಂದು ಪೌಳಿ ಗೋಡೆ ಕಟ್ಟುವಂಥದ್ದು ಭಾಳ ವಿಚಿತ್ರವಾದದ್ದು. ಆದರೆ ಯೆರೂಸಲೇಮಿನಲ್ಲಿ ಕಟ್ಟಿದರು. ಅಂಥ ಒಂದು ದೇವರಿಗೆ ಸಾಕ್ಷಿಯಾಗಿದ್ದಂಥ ಗೋಡೆ ಕೆಡವಲ್ಪಟ್ಟಿತ್ತು ಅಂತ ಹೇಳಿದ ತಕ್ಷಣ ನೆಲದ ಮೇಲೆ ನೆಹಮಿಯನು ಕೂತ್ಕೊಂಡು ಅಳ್ತಾನೆ. ಕೆಲವು ದಿವಸಗಳವರೆಗೆ ಶೋಕಿಸ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡ್ತಾ ಇದ್ದರು. ಏನೇ ನಮ್ಮ ಜೀವನದಲ್ಲಿ ನಡೆದರೂ ನಾವು ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಯೆಹೋವನೇ ಮಹೋನ್ನತನೂ ಭಯಂಕರನೂ ಆಗಿರುವ ಪರಲೋಕ ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ. ನೆಹಮಿಯನ್ ಒಂದು ಪಾಸಿಟಿವ್ ಸಕಾರಾತ್ಮಕದಿಂದ ಪ್ರಾರಂಭ ಮಾಡ್ತಾನೆ. ನಾವು ಕೂಡ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಏನಾದರೂ ಅಹಿತಕರವಾದ ಘಟನೆ ಸಂಭವಿಸಿದಾಗ ನಾವು ದೇವರ ಕಡೆಗೆ ಪ್ರಾರ್ಥನೆ ಮಾಡುವಾಗ ಆತನ ಪಾಸಿಟಿವ್, ಆತನ ಸಕಾರಾತ್ಮಕ, ಆತನ ಕಾರ್ಯಗಳನ್ನು ನೆನಪು ಮಾಡಿಕೊಂಡವರಾಗಿ, ಕೃಪೆ ಮಾಡಿ ಕಿವಿಗೋಡು ಕಟಾಕ್ಷಿಸಬೇಕು, ನಿನ್ನ ಸೇವಕನ ಪ್ರಾರ್ಥನೆಯನ್ನು ಲಾಲಿಸು, ನಾನು ಈಗ ಹಗಲಿರಲು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಸೇವಕರಾದ ಇಸ್ರಾಯೇಲರಿಗೋಸ್ಕರ ಪ್ರಾರ್ಥಿಸ್ತಾ ಅವರು ನಿನಗೆ ವಿರೋಧವಾಗಿ ಮಾಡಿದ ಪಾಪಗಳನ್ನು ಅರಿಕೆ ಮಾಡುತ್ತಾ ಇದ್ದೇನೆ. ಪ್ರಾರ್ಥನೆಯಲ್ಲಿ ಈ ಹಳೆ ಒಡಂಬಡಿಕೆ ಭಕ್ತಾದಿಗಳ ವಿಷಯದಲ್ಲಿ ನಾವು ನೋಡುವಾಗ 3 ವ್ಯಕ್ತಿಗಳಲ್ಲಿ ನಾವು ಇದನ್ನು ನೋಡಬಹುದು. ಒಂದು, ದಾನಿಯೇಲನ ಜೀವನದಲ್ಲಿ 9ನೇ ಅಧ್ಯಾಯ ದಾನಿಯೇಲ್ ಗ್ರಂಥದಲ್ಲಿ ನಾವು ಪಾಪ ಮಾಡಿದೆವು ಎಂಬುದಾಗಿ ದಾನಿಯೇಲ್ ಹೇಳ್ತಾನೆ. ಆದರೆ 6ನೇ ಅಧ್ಯಾಯದಲ್ಲಿ ವೈರಿಗಳು ಕೂಡ ಅವನ ಜೀವನದಲ್ಲಿ ತಪ್ಪು ಕಂಡುಹಿಡಿಯಲಿಲ್ಲ. ಅಂಥವನು ಆ ರೀತಿಯಾಗಿ ಹೇಳುವಾಗ ಜನರ ಪಾಪದೊಂದಿಗೆ ಗುರುತಿಸಿಕೊಂಡು ಮಾಡುವ ಪ್ರಾರ್ಥನೆ, ಪ್ರೇಯರ್ ಆಫ್ ಐಡೆಂಟಿಫಿಕೇಶನ್ ವಿತ್ ದ ಸಿನ್ಸ್ ಆಫ್ ಓನ್ ಪೀಪಲ್. ಸ್ವಂತ ಜನರ ಪಾಪಗಳೊಂದಿಗೆ ನಮ್ಮನ್ನು ಗುರುತಿಸಿ ನನ್ನನ್ನು ಒಳಪಡಿಸಿಕೊಂಡು ನಾನು ಅನ್ನೋಕ್ಕಿಂತಲೂ ಅವರು ಅನ್ನೋಕ್ಕಿಂತಲೂ ನಾವು ಪಾಪ ಮಾಡಿದ್ದೇವೆ.
ಅದೇ ರೀತಿಯಾಗಿ ಮೋಶೆ ಕೂಡ ಆ ರೀತಿಯಾಗಿ ಪ್ರಾರ್ಥನೆ ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಮೋಶೆ ಬಹು ಸಾತ್ವಿಕನಾಗಿದ್ದರೆ, ಆದರೆ ನಾವು ಪಾಪ ಮಾಡಿದ್ವಿ ಸ್ವಾಮಿ ಎಂಬುದಾಗಿ ಆ ದೇವರ ಮುಂದೆ ವಿಜ್ಞಾಪಿಸುವಂಥ ವ್ಯಕ್ತಿ ಮೋಶೆ. ಮತ್ತು ಇಲ್ಲಿ ಕೂಡ ನೆಹೆಮೀಯನು ಅದೇ ರೀತಿಯಾಗಿ ಏನಂತ, ನಿನ್ನ ಆ ಪಾಪಗಳಲ್ಲಿ ವಿರುದ್ಧವಾಗಿ ಇಸ್ರಾಯೇಲರಿಗೋಸ್ಕರ ಪ್ರಾರ್ಥಿಸ್ತಾ ಅವರು ನಿನಗೆ ವಿರುದ್ಧವಾಗಿ ಮಾಡಿದ ಪಾಪಗಳನ್ನು ಅರಿಕೆ ಮಾಡುತ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು, ನಾನು ನನ್ನ ಪೂರ್ವಿಕರು ಆ ಪಾಪಗಳಲ್ಲಿ ಪಾಲುಗಾರರು. ನೆಹೆಮೀಯ 1 ಮತ್ತು 6ನೇ ವಚನ ಹಾಗೆ ಮುಂದುವರಿತದೆ. ಯಾಕಂದರೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ನೆಹೆಮೀಯ 1:4 11 ಅದೆಲ್ಲ ಓದಲಿಕ್ಕೆ ನಮಗೆ ಟೈಮ್ ಇಲ್ಲ. ನಾವು 130ನೇ ಕೀರ್ತನೆಗೆ ಹಿಂದಿರುಗಿ ಬರ್ತೇವೆ. ಏನಂತ ಅಲ್ಲಿ ತಾತ್ಪರ್ಯ ಅಥವಾ ಸಂಕ್ಷಿಪ್ತವಾಗಿ ಹೇಳಬೇಕಾದರೆ, ಜನರು ತಪ್ಪು ಮಾಡಿದರು, ಪೌಳಿ ಗೋಡೆ ಮುರಿದಿತ್ತು. ಅದನ್ನು ನೋಡಿದಾಗ ನೆಹೆಮೀಯನು ಕೂತ್ಕೊಂಡು ತಮ್ಮ ಜನರ ಪಾಪಗಳೊಂದಿಗೆ ತನ್ನನ್ನು ಗುರುತಿಸಿಕೊಂಡು ಪ್ರಾರ್ಥನೆ ಮಾಡ್ತಾನೆ, ಶೋಕಿಸ್ತಾನೆ. ಅಂಥ ಹಿನ್ನೆಲೆಯಲ್ಲಿ ಇಲ್ಲಿ ನಾವು ಕೀರ್ತನೆ 130 ಓದ್ತೇವೆ. ಈ ರೀತಿಯಾಗಿದೆ. ಮೊದಲನೇ ವಚನ, ಸಾಮ್ 130:1, ಯೆಹೋವನೇ, ಜಲಾಗಾಧದಲ್ಲಿದ್ದು ನಿನ್ನನ್ನು ಕೂಗಿಕೊಳ್ಳುತ್ತೇನೆ. ಅಂದರೆ ಅಂಥ ಒಂದು ಕಷ್ಟದಲ್ಲಿದ್ದುಕೊಂಡು ಮೊರೆ ಇಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಇದೇ ರೀತಿಯಾಗಿ ಯೋನನೆಂಬ ಪ್ರವಾದಿ ಕೂಡ, ಆತನು ಕೂಡ ಜಲಗಾಧದಲ್ಲಿದ್ದುಕೊಂಡು ಕೂಗ್ತಾ ಇದ್ದಂಥ ವಿಷಯ ನಾವು ಯೋನನ ಗ್ರಂಥಕ್ಕೆ ಬಂದಾಗ ಓದಿಕೊಳ್ಳಬಹುದು. ಅದರಲ್ಲಿ ಒಂದು ಮಾತು ಹೇಳ ಬಯಸ್ತೇನೆ. ಯೋನನ ಗ್ರಂಥ 2ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಯಾರೂ ಪ್ರಾರ್ಥನೆ ಮಾಡಿರಲಿಕ್ಕಿಲ್ಲ, ಆದರೆ ಯೋನನು ಮಾಡಿದನು. 2ನೇ ಅಧ್ಯಾಯ 1ನೇ ವಚನ ಯೋನನ ಗ್ರಂಥದಲ್ಲಿ, ಯೋನನು ಆ ಮೀನಿನ ಹೊಟ್ಟೆಯೊಳಗೆ ಇದ್ದುಕೊಂಡು, ಎಲ್ಲಿದ್ದುಕೊಂಡು? ಮೀನಿನ ಹೊಟ್ಟೆಯೊಳಗೆ ಇದ್ದುಕೊಂಡು ತನ್ನ ದೇವರಾದ ಯೆಹೋವನಿಗೆ ಹೀಗೆ ಪ್ರಾರ್ಥನೆ ಮಾಡಿದನು. ಏನಂತ? 2ನೇ ವಚನ, ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೆನು, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ವಾವ್! ನೋಡ್ರಿ, ಎಂಥ ಒಂದು ಪಾಸಿಟಿವ್, ಎಂಥ ಒಂದು ಸಕಾರಾತ್ಮಕವಾದ ಪ್ರಾರ್ಥನೆಯಲ್ಲಿ ಸಕಾರಾತ್ಮಕ ವಿಶ್ವಾಸದೊಂದಿಗೆ ಅದು ಯೋನನೇ ಆಗಿರ್ಬೋದು, ನೆಹೆಮೀಯನೇ ಆಗಿರ್ಬೋದು, ಕೀರ್ತನೆಗಾರನೇ ಆಗಿರ್ಬೋದು. ಆ ರೀತಿಯಾಗಿ ಪ್ರಾರ್ಥನೆಯ ಒಂದು ಅನುಭವ ಒಳ್ಳೆಯದು. ಮತ್ತು ನಾವು ಕೀರ್ತನೆ 130ಕ್ಕೆ ಬರೋಣ. ಅಲ್ಲಿ ನಾವು 1ನೇ ವಚನದಲ್ಲಿ ನಿನ್ನನ್ನು ಕೂಗಿಕೊಳ್ಳುತ್ತೇನೆ ಅಂಥೇಳ್ಬಿಟ್ಟು, 2ನೇ ವಚನ ಅಲ್ಲಿ ಕರ್ತನೇ ನನ್ನ ಮೊರೆಯನ್ನು ಕೇಳು, ನನ್ನ ವಿಜ್ಞಾಪನೆ ಶಬ್ದಕ್ಕೆ ಕಿವಿದೆರೆ. 3 ಮಾತುಗಳು 2 ವಚನದಲ್ಲಿ. ಏನಂತ? ಕೂಗಿಕೊಳ್ಳುತ್ತೇನೆ, ಮೊರೆ ಇಡುತ್ತೇನೆ, ವಿಜ್ಞಾಪನೆ ಶಬ್ದ. ಇವೆಲ್ಲವೂ ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆಯಲ್ಲಿ ವಿವಿಧ ರೀತಿ. ಕೂಗೋದು ಒಂದು ಪ್ರಾರ್ಥನೆಯೇ, ಮೊರೆ ಇಡುವುದು ಪ್ರಾರ್ಥನೆಯೇ. ವಿಜ್ಞಾಪನ ಶಬ್ದ ಅದು ಪ್ರಾರ್ಥನೆ. ಇನ್ನು ಹೇಳಬೇಕಾದರೆ ನಿಟ್ಟುಸಿರು ಪ್ರಾರ್ಥನೆ. ಈವನ್ ಸೈಯಿಂಗ್ ಕ್ಯಾನ್ ಬಿ ಎ ಪ್ರೇಯರ್ ಆ್ಯಂಡ್ ಗಾಡ್ ಕ್ಯಾನ್ ಕ್ಯಾಪ್ಚರ್ ಇಟ್. ಒಂದು ನಿಟ್ಟುಸಿರು ಬಿಡುವಂಥದ್ದು ಕೂಡ ನಿಟ್ಟುಸಿರಿನ ಪ್ರಾರ್ಥನೆ. ಅದನ್ನು ಕೂಡ ದೇವರು ಪರಿಗಣಿಸ್ತಾನೆ, ಗಮನ ಸೆಳೀತಾನೆ, ಅಂಗೀಕೃತ. ಆ ರೀತಿಯಾಗಿ ಹೇಳಿಬಿಟ್ಟು ಕೀರ್ತನೆಗಾರನು ಒಂದು ಮಾತು ಹೇಳ್ತಾನೆ, ಇದು ಭಾಳ ಇಷ್ಟ. 41 ಅಥವಾ 42 ವರ್ಷಗಳ ಹಿಂದೆ ಈ ವಾಕ್ಯ ಓದಿದ್ದು ನನಗೆ ನೆನಪಿಗೆ ಬರುತ್ತಿದೆ.
42 ವರ್ಷಗಳ ಹಿಂದೆ ಈ ವಾಕ್ಯವನ್ನು ಓದಿದಾಗ ನನಗೆ ಮೊದಲನೇ ಬಾರಿ ನಾನು ಓದಿದ್ದು ಇನ್ನೂ ನೆನಪಿದೆ. ಅದೇನಂತಿದೆ, ಕರ್ತನೇ ಯಾಹುವೇ, ನೀನು ಪಾಪಗಳನ್ನು ಎಣಿಸುವುದಾದರೆ. ದೇವರು ಜನವರಿ, ಫೆಬ್ರವರಿ, ಭಾನುವಾರ, ಸೋಮವಾರ 10 ಗಂಟೆ, 11 ಗಂಟೆ ಈ ರೀತಿಯಾಗಿ ಒಂದೊಂದು ಪಾಪಗಳನ್ನು ದೇವರು ಎಣಿಸುವುದಾದರೆ, ಕೈಯಿಂದ ಎಣಿಸೋದು ಬೇಕಾಗಿಲ್ಲ, ದೇವರು ಹಾಗೆಯೇ ಸ್ಕ್ಯಾನ್ ಮಾಡ್ಬೋದು. ಸ್ಕ್ಯಾನ್ ಮಾಡಲಿಕ್ಕೆ ಶಕ್ತನು. ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ಪುಸ್ತಕಗಳು ತೆರೆಯಲ್ಪಟ್ಟವು, ಬಹುವಚನ. ಜೀವಬಾಧ್ಯರ ಪಟ್ಟಿ ಎಂಬ ಪುಸ್ತಕವು ತೆರೆಯಲ್ಪಟ್ಟಿತು, ಏಕವಚನ. ಒಂದು ಪುಸ್ತಕ, ಬಹು ಪುಸ್ತಕಗಳು. ಕೃತ್ಯಗಳೆಂಬ ಪುಸ್ತಕ, ಜೀವ ಪುಸ್ತಕ. ಆದ ಕಾರಣ ಈ ಕೃತ್ಯಗಳ ಪುಸ್ತಕದಲ್ಲಿ ಪಾಪಗಳು, ಕೃತ್ಯಗಳು ಎಲ್ಲ ಬರೆಯಲ್ಪಟ್ಟಿರ್ತದೆ. ಆ ರೀತಿಯಾಗಿ ದೇವರು ಪಾಪಗಳನ್ನು ಎಣಿಸುವುದಾದರೆ ನಿನ್ನ ಮುಂದೆ ಯಾರು ನಿಂತಾರು? ದೇವರ ಮುಂದೆ ಯಾರು ನಿಲ್ಲುವುದಕ್ಕೆ ಆಗುವುದಿಲ್ಲ. ನಿಂತಾರು ಅಂತ ಹೇಳುವಾಗ ಪ್ರಕಟಣೆ 20ನೇ ವಚನದಲ್ಲಿ ಆ ಮಾತಿದೆ, ನಿಂತುಕೊಳ್ಳುವಂಥದ್ರ ಬಗ್ಗೆ. ಅದು ನಾನು ಓದ್ತೇನೆ. ಪ್ರಕಟಣೆ 20 ಆ ವಾಕ್ಯ ನನಗೆ ನೆನಪಿಗೆ ಬಂತು, ಅದಕ್ಕೆ ನಾನು ಅದನ್ನು ರೆಫರ್ ಮಾಡ್ತಾ ಇದ್ದೀನಿ. ನೋಡೋಣ ಅಲ್ಲಿ ಬರೆದಿರುವಂಥ ಮಾತು ಏನಿದೆ ಎಂಬುದಾಗಿ. ಬೆಳ್ಳಗಿರುವಂಥ ಮಹಾಸಿಂಹಾಸನ, ಬಿಳಿ ಸಿಂಹಾಸನ. ಹೌದು, ಅಲ್ಲಿರುವಾಗ ಏನಂತ ಬರೆದಿದೆ ಅಂಥೇಳಿ ನೋಡುವಾಗ 20ನೇ ಅಧ್ಯಾಯ, ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿರುವ ಆತನನ್ನು ಕಂಡೆನು. ಆಮೇಲೆ ಏನಾಯಿತು? 12ನೇ ವಚನ, ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ತಕ್ಷಣ ಪುಸ್ತಕಗಳು ತೆರೆಯಲ್ಪಟ್ಟಿತು. ಜೀವಬಾಧ್ಯರೆಂಬ ಪಟ್ಟಿಯಲ್ಲಿ ಯಾರ ಹೆಸರು ಇಲ್ಲವೋ ಅವರು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟರು. ಸರಿ, ಈಗ ಪಾಪಗಳನ್ನು ದೇವರು ಎಣಿಸೋದಾದರೆ ಯಾರು ನಿಲ್ಲಿಕ್ಕಾಗಲ್ಲ. ಆದರೆ ಗುಡ್ ನ್ಯೂಸ್ ಏನದು? ನೀನು ಪಾಪಗಳನ್ನು, 4ನೇ ವಚನ, ನೀನು ಪಾಪವನ್ನು ಕ್ಷಮಿಸುವವನಾದ್ದರಿಂದ ಮನುಷ್ಯರ ಭಯಭಕ್ತಿಗೆ ನೀನೇ ಪಾತ್ರನು. ದೇವರು ಕ್ಷಮಿಸುವಾತ. ಹಳೆ ಒಡಂಬಡಿಕೆಯಲ್ಲಿಯೂ ದೇವರು ಕ್ಷಮಿಸುವಾತ. ಹೊಸ ಒಡಂಬಡಿಕೆಯಲ್ಲಿಯೂ ದೇವರು ಇನ್ನೂ ಹೆಚ್ಚಾಗಿ ಕ್ಷಮಿಸುವಾತ. ನಾನು ಯೆಹೋವನನ್ನು ಎದುರು ನೋಡ್ತೇನೆ, ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿರೋದು ಪ್ರಾರ್ಥನೆ. ಆತನ ನುಡಿಯ ನಿರೀಕ್ಷಿಸಿಕೊಂಡಿರೋದು ಪ್ರಾರ್ಥನೆ. ಹೌದು, ಆ ರೀತಿಯಾಗಿ ನಾವು ನೋಡುವಾಗ ಮುಂದೆ ಒಂದು ಎಕ್ಸಾಂಪಲ್ ಕೊಟ್ಟಿದೆ. ಯಾವ ರೀತಿಯ ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡ್ತಾರಲ್ಲ, ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುವುದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡುತ್ತದೆ. ವಾವ್! ಎಂಥ ಭಕ್ತಿ, ಎಂಥ ಹಾರೈಕೆ, ಎಂಥ ಒಂದು ಆಶೆ, ಬಯಕೆ, ಕಾತುರತೆ ಈ ಭಕ್ತನಲ್ಲಿತ್ತು ನೋಡಿ. ಇದು ನನಗೂ ನಮಗೂ ಅಗತ್ಯ. ಕರ್ತನಿಗಾಗಿ ಕಾದಿರುವುದು. 7ನೇ ವಚನ, ಯೆಹೋವನನ್ನು ಮುಂಗಾದಿರಿ. ಈಗ ತಾನು ದೇವರಿಗಾಗಿ ಕಾದಿದ್ದು ಬಿಟ್ಟು ವೈಯಕ್ತಿಕನಾಗಿ ಈಗ ಬೇರೆಯವ್ರಿಗೆ ಹೇಳ್ತಾನೆ, ನೀನು ಕೂಡ ಇಸ್ರಾಯೇಲ್ರೇ, ಇಡೀ ದೇಶಕ್ಕೆ ಹೇಳ್ತಾನೆ, ನೀವು ಕೂಡ ಕಾದುಕೊಂಡ್ರಿ. ಭಾಳ ಒಳ್ಳೆಯ ಒಂದು ಅಭ್ಯಾಸ. ವೈಯಕ್ತಿಕವಾಗಿ ತಾನು ಕೈಕೊಂಡು ನಡೆದುಬಿಟ್ಟು ಅದನ್ನೇ ಬೇರೆಯವರಿಗೆ ಶಿಫಾರಸು ಮಾಡುವಂಥದ್ದು, ಬೇರೆಯವರಿಗೆ ತಿಳಿಸುವಂಥದ್ದು. ಇದನ್ನೇ ಅಪೊಸ್ತಲಕೃತ್ಯ 1:1 ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಮಾಡಿದರು, ಅದನ್ನು ಉಪದೇಶ ಮಾಡಿದರು. ಇಲ್ಲಿ ಕೈಕೊಂಡು ನಡೆದ ಕೀರ್ತನೆಗಾರನು ದೇವರಿಗಾಗಿ ಕಾದಿದ್ದ. ಈಗ ಇಡೀ ರಾಷ್ಟ್ರಕ್ಕೆ ಹೇಳ್ತಾನೆ, ಇಸ್ರಾಯೇಲೇ, ಯೆಹೋವನನ್ನು ಮುಂಗಾದಿರು.
ಯಾಕೆಂದರೆ ಒಂದು 2-3 ಕಾರಣ ಕೊಡ್ತಾನೆ. ಯೆಹೋವನು ಕೃಪಾ ಸಂಪನ್ನನು. ಕೃಪಾ ಅಂತ ಹೇಳಿದಾಗ ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದದ್ದು. ಪೂರ್ಣ ವಿಮೋಚನೆಯು ಆತನಿಂದಲೇ, ಅದು ಕೂಡ ಯೇಸು ಕ್ರಿಸ್ತನನ್ನೇ ಸೂಚಿಸ್ತದೆ. ಆತನೇ ಇಸ್ರಾಯೇಲನ್ನು ಅದರ ಸಕಲ ಪಾಪಗಳಿಂದ, ರಾಷ್ಟ್ರೀಯ ಪಾಪ, ಆತನೇ ಇಸ್ರಾಯೇಲನ್ನು ಅದರ ಸಕಲ ಪಾಪಗಳಿಂದ ವಿಮೋಚಿಸುವನು. ದೇವರು ದೊಡ್ಡವನು. ವೈಯಕ್ತಿಕ ಪಾಪ ಕ್ಷಮೆಯನ್ನು ಹೊಂದಿದ ಮೇಲೆ ಈಗ ಕೀರ್ತನೆಗಾರನು ಇಡೀ ದೇಶದ ಪಾಪಕ್ಕಾಗಿ ಹಾರೈಸ್ತಾನೆ. ವೈಯಕ್ತಿಕವಾಗಿ ದೇವರಿಗಾಗಿ ಕಾದಿದ್ದ ಮೇಲೆ ಮುಂಗಾದಿರುವಂಥ ಅನುಭವ, ಮುನ್ನೋಡುವಂಥ ಒಂದು ಅನುಭವ ಹೊಂದಿದ ಮೇಲೆ ರಾಷ್ಟ್ರಕ್ಕೆ ಶಿಫಾರಸು ಮಾಡ್ತಾ ಇದ್ದಾನೆ. ಇಸ್ರಾಯೇಲೇ ನೀನು ಕೂಡ ದೇವರಿಗಾಗಿ ಮುಂಗಾದಿರು ಅಂತ. ಈಗ ಸಕಲ ಪಾಪವನ್ನು ದೇಶದ ಲಕ್ಷಾಂತರ ಜನರು, ಕೋಟ್ಯಾಂತರ ಜನರು ಮಲ್ಟಿಪ್ಲೈಡ್ ಬೈ ಕೋಟ್ಯಾಂತರ ಪಾಪಗಳು, ಅದನ್ನೆಲ್ಲ ಕ್ಷಮಿಸುವ ಕ್ಷಮೆ ದೇವರಿಗಿದೆ. ದೊಡ್ಡ ಕ್ಷಮೆಗಾರ, ಕ್ಷಮಿಸುವಾತನು ದೇವರು. ಆಶ್ಚರ್ಯ ಅಲ್ಲವೇ? ಹೌದು, ಒಬ್ಬೊಬ್ಬರಿಗೋಸ್ಕರವಾಗಿ ಒಬ್ಬೊಬ್ಬರ ಪಾಪಗಳನ್ನು ದೇವರು ಎಣಿಸೋದಾದರೆ ಯಾರು ದೇವರ ಮುಂದೆ ನಿಲ್ಲುವುದಕ್ಕಾಗದು. ಆದರೂ ಕೂಡ ಆ ರೀತಿಯಾಗಿ ನಾವು ಅಂಥ ಒಂದು ಭಯಂಕರ ಸ್ಥಿತಿಗೆ ಬರಬಾರ್ದಂತ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಕೃಪಾಸಂಪನ್ನನು, ಪೂರ್ಣ ವಿಮೋಚನೆಯ ವ್ಯಕ್ತಿಯಾಗಿ ಈ ಲೋಕಕ್ಕೆ ಬಂದು ತನ್ನ ಪ್ರಾಣ ಕೊಟ್ಟು ರಕ್ತವನ್ನು ಸುರಿಸಿ, ಹೌದು, ಮರಣ ಹೊಂದಿ ಶಾಸ್ತ್ರದಲ್ಲಿ ಬರೆದಿರೋ ಪ್ರಕಾರ ಜೀವಂತನಾಗಿ ಎದ್ದನು. ಹೌದು, ಆತನು ಜೀವಂತ ದೇವರು ನಮಗಾಗಿ ವಿಜ್ಞಾಪಿಸ್ತಿದ್ದಾನೆ. ನಮ್ಮ ನಂಬಿಕೆ ಕುಂದದಂತೆ ನಾವು ದೇವರಿಗಾಗಿ ಬದುಕುವಂತೆ ದೇವರು ಸಹಾಯ ಮಾಡಲಿ. ಕೀರ್ತನೆ 130ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.